ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಿದ ಬಳಿಕ ಕಾನೂನು ಪ್ರೊಸೀಜರ್ನ ಅನ್ವಯ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿ ಸದ್ಯ ಕೋರ್ಟಿಗೆ ಅವರನ್ನ ಹಾಜರುಪಡಿಸಲಾಗಿದೆ. ಆದರೆ ನ್ಯಾಯಾಧೀಶರ ಅಲಭ್ಯತೆಯ ಕಾರಣಕ್ಕಾಗಿ ಮಧ್ಯಾಹ್ನ 3 ಗಂಟೆಯವರೆಗೆ ಕೂಡ ಅವರನ್ನ ಕೋರ್ಟ್ನಲ್ಲಿ ಕಾಯೋದಕ್ಕೆ ಹೇಳಿದ್ದಾರೆ. ನ್ಯಾಯಾಧೀಶರು 3 ಗಂಟೆಗೆ ಹಾಜರುಪಡಿಸಿ ಅವರನ್ನ ಅಂತ ಸೂಚಿಸಿದ್ದಾರೆ. ಪ್ರಜ್ವಲ್ ಬಂಧನದ ಬೆನ್ನಲ್ಲೇ ಆಪ್ತರ ಸಭೆಯನ್ನ ಸಿಎಂ ಕರೆದಿದ್ದಾರೆ. ಆಪ್ತ ಸಚಿವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ಮಾಡಿದ್ದಾರೆ. ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಈ ಸಭೆ ನಡೀತಾ ಇದೆ. ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅಂದರೆ ಗೃಹ ಸಚಿವರು, ಸಹಕಾರ ಸಚಿವ KN ರಾಜಣ್ಣ, ದಿನೇಶ್ ಗುಂಡೂರಾವ್, ಮಹದೇವಪ್ಪ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸರ್ಕಾರ ಮುಂದಕ್ಕೆ ಯಾವ ಹೆಜ್ಜೆ ಇಡಬೇಕು ಅನ್ನುವುದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಜೊತೆಗೆ ನಾಗೇಂದ್ರ ಅವರ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿರೋದ್ರಿಂದ ಅವರ ರಾಜೀನಾಮೆಯ ಬಗ್ಗೆಯೂ ಕೂಡ ಈಗ ಸಮಾಲೋಚನೆ ಈ ಸಭೆಯಲ್ಲಿ ಆಗ್ತಾ ಇದೆ. ಪ್ರಜ್ವಲ್ ಕೇಸ್ನ ಜೊತೆಗೆ ನಾಗೇಂದ್ರ ಕೇಸ್ ಯಾವುದು ಅಂತಂದ್ರೆ ಚಂದ್ರಶೇಖರ್ ಆತ್ಮಹತ್ಯೆ ಕೇಸು. ಆ ಕೇಸ್ನಲ್ಲಿ ನಾಗೇಂದ್ರ ಅವರ ಪಾತ್ರದ ಬಗ್ಗೆ ಆರೋಪಗಳು ಕೇಳಿ ಬಂದಿರೋದ್ರಿಂದ ಅದರ ಬಗ್ಗೆಯೂ ಕೂಡ ಈಗ ಸಭೆಯಲ್ಲಿ ಚರ್ಚೆ ಆಗ್ತಿದೆ ಅನ್ನೋ ಮಾಹಿತಿ. ಕಾವೇರಿಯಲ್ಲಿ ಈ ಮೀಟಿಂಗ್ ನಡೀತಾ ಇರೋದು. ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್, KN ರಾಜಣ್ಣ, ದಿನೇಶ್ ಗುಂಡೂರಾವ್, ಮಹದೇವಪ್ಪ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮಾತುಕತೆ ನಡೀತಾ ಇದೆ. ಎರಡು ಪ್ರಮುಖ ವಿಚಾರಗಳು, ಎರಡು ಪ್ರಮುಖ ಡೆವಲಪ್ಮೆಂಟ್ಗಳು ಎಟ್ ಎ ಟೈಮ್ ಆಗ್ತಾ ಇದೆ. ಒಂದು ಪ್ರಜ್ವಲ್ ಕೇಸು. ಪ್ರಜ್ವಲ್ ಕೇಸಲ್ಲಿ ಸರ್ಕಾರದ ಪಾತ್ರ ಏನು, ಎಷ್ಟರ ಮಟ್ಟಿಗೆ ಅನ್ನೋದು ಬೇರೆ ವಿಚಾರ. ಬಟ್ ಅರೆಸ್ಟ್ ಆಗಿರೋದ್ರಿಂದ ಮತ್ತು ಆ ಇಡೀ ಕುಟುಂಬ ಕಾನೂನು ಸಂಕಷ್ಟವನ್ನು ಎದುರಿಸ್ತಾ ಇರೋದ್ರಿಂದ ಸಹಜವಾಗಿ ಇದರ ಹಿಂದೆ ಸರ್ಕಾರ ಇದೆ ಅನ್ನುವಂಥ ಅನುಮಾನ ಜನಮಾನಸದಲ್ಲಿ, ಜನಸಾಮಾನ್ಯರಲ್ಲಿ ವ್ಯಕ್ತವಾಗುವಂಥ ಸಾಧ್ಯತೆಗಳಿದ್ದೇ ಇದ್ದಾವೆ. ಸೊ ಇದನ್ನು ಯಾವ ರೀತಿ ಎದುರಿಸಬಹುದು ಅನ್ನೋದರ ಬಗ್ಗೆ ಇವತ್ತು ಸಿಎಂ ತಮ್ಮ ಆಪ್ತ ಸಚಿವರ ಜೊತೆಗೆ ಸಭೆಯನ್ನು ಮಾಡ್ತಾ ಇದ್ದಾರೆ. ಎರಡನೆಯದು ರಾಜ್ಯ ಸರ್ಕಾರದ ಮೇಲೆ ಕೇಳಿಬಂದಿರುವಂಥ ಗಂಭೀರ ಭ್ರಷ್ಟಾಚಾರದ ಆರೋಪ. ಒಬ್ಬ ದಕ್ಷ ಅಧಿಕಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಸೊ ಆ ಕೇಸ್ನಲ್ಲಿ ನಾಗೇಂದ್ರ ಅವರ ರೆಸಿಗ್ನೇಷನ್ ಪಡಿಬೇಕಾ ಬೇಡವಾ ಎಲ್ಲದರ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿ. ಹರೀಶ್, ಈ ಸಭೆಯ ಉದ್ದೇಶ ಈ ಎರಡೂ ವಿಚಾರಕ್ಕೆ ಸಂಬಂಧಿಸಿದಂತೆನಾ? ಯಾವ ವಿಚಾರ ಡಿಸ್ಕಸ್ ಆಗಿದೆ, ಆಗಬಹುದು? ಬಹಳ ಮುಖ್ಯವಾಗಿರುವಂತವರು ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸರ್ಕಾರ ನಿವಾಸ ಕಾವೇರಿಯಲ್ಲಿ ಆಪ್ತ ಸಚಿವರ ಜೊತೆ ಸುದೀರ್ಘವಾಗಿ ಸಮಾಲೋಚನೆ ನಡೆಸ್ತಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆಗಿರೋದು, ಎಚ್ ಸಿ ಮಹದೇವಪ್ಪ ಮತ್ತು ದಿನೇಶ್ ಗುಂಡೂರಾವ್ ಮತ್ತೆ KN ರಾಜಣ್ಣ ಸೇರಿದಂತೆ ಹಲವರ ಜೊತೆ ಈಗ ಸಮಾಲೋಚನೆ ನಡೆಸಿದ್ರೆ ಕಳೆದ 1.5 ಗಂಟೆಯಿಂದಲೂ ಕೂಡ ಆಪ್ತ ಸಚಿವರ ಜೊತೆ ಸುದೀರ್ಘವಾಗಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸ್ತಾ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿರುವಂತದ್ದು ಪ್ರಜ್ವಲ್ ರೇವಣ್ಣ ಅವರ ಬಂಧನಕ್ಕೆ ಸಂಬಂಧಪಟ್ಟಂಗೆ ಈಗ ಮುಂದೆ ಸರ್ಕಾರ ಇಡಬೇಕಾದಂತ ಹೆಜ್ಜೆ ಆಗಿರ್ಬೋದು. ಮತ್ತೆ ಕಾನೂನಾತ್ಮಕವಾಗಿ ಈಗ ಅವರು ಹೋರಾಟ ನಡೀತಿರುವಂತ ಒಂದು ಸಂದರ್ಭದಲ್ಲಿ ಸರ್ಕಾರದ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ಹೇಗೆ ಅದನ್ನ ಎದುರಿಸಬೇಕಾಗತ್ತೆ, ಯಾವ ರೀತಿ ಅದನ್ನ ನಡೆಸ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು ಕೂಡ ಅಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತದೆ. ಜೊತೆಗೆ ಅದೆಲ್ಲದಕ್ಕಿಂತಲೂ ಸಚಿವ ನಾಗೇಂದ್ರ ಅವರ ವಿರುದ್ಧ ಕೇಳಿ ಬಂದಿರುವಂತಹ ಅಕ್ರಮದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜೀನಾಮೆ ಪಡೆಯಬೇಕಾದಂತ ಅನಿವಾರ್ಯ ಸಂದರ್ಭ ಸೃಷ್ಟಿಯಾದ್ರೆ ಸರ್ಕಾರ ಯಾವ ರೀತಿಯ ನಡೆಯನ್ನ ತೋರ್ಬೇಕಾಗತ್ತೆ, ಮತ್ತೆ ಪ್ರತಿಪಕ್ಷಗಳ ಅಸ್ತ್ರಗಳಿಗೆ ಇಲ್ಲದಂತೆ ಯಾವ ರೀತಿ ಪಾರಾಗಬೇಕಾಗತ್ತೆ, ಹೀಗೆ ಹಲವು ರೀತಿಯಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಆಪ್ತ ಸಚಿವರ ಜೊತೆ ಸಮಾಲೋಚನೆ ನಡೆಸ್ತಾ ಇರುವಂತದ್ದು. ರಕ್ಷಾ ಹರೀಶ್, ಈಗ ನಾಗೇಂದ್ರ ಕೇಸ್ನಲ್ಲಿ ಸಹಜವಾಗಿ ಮುಜುಗರದ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ. ರೆಸಿಗ್ನೇಷನ್ ತೆಗೊಳ್ಳೋದನ್ನ ಬಿಟ್ರೆ ಬೇರೆ ಆಪ್ಷನ್ ಬಗ್ಗೆ ಏನಾದರೂ ಚರ್ಚೆ ಆಗ್ತಿದೆಯಾ ಕಾಂಗ್ರೆಸ್ ವಲಯದಲ್ಲಿ? ರಕ್ಷಿತ್, ನಿನ್ನೆ ಅಷ್ಟೇ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಖುದ್ದು DG ಅವ್ರನ್ನ ಕರೆಸಿಕೊಂಡು ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ರು. ಈ ಸಂದರ್ಭದಲ್ಲಿ DCM DK ಶಿವಕುಮಾರ್ ಕೂಡ ಹಾಜರಿದ್ರು. ಆ ಒಂದು ಸಂದರ್ಭದಲ್ಲಿ ಏನು ಈಗಾಗಲೇ COD ತನಿಖೆ ನಡೀತಾ ಇದೆ, ಆ ಒಂದು ವರದಿಯನ್ನ ಆಧರಿಸಿ ರಾಜೀನಾಮೆ ಪಡೆಯುವಂತ ನಿರ್ಧಾರವನ್ನ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ಮಾಡಿದ್ರು. ಯಾಕಂದ್ರೆ ಏಕಾಏಕಿ ರಾಜೀನಾಮೆ ಪಡೆದಿದ್ದೆ ಆದಲ್ಲಿ ಅದು ವಿಪಕ್ಷಗಳಿಗೆ ಮತ್ತಷ್ಟು ಅಸ್ತ್ರ ಮಾಡಿಕೊಟ್ಟಂಗಾಗುತ್ತೆ, ಮತ್ತೆ ಆ ಭ್ರಷ್ಟಾಚಾರವನ್ನು ಒಪ್ಪಿಕೊಂಡಂತಾಗುತ್ತೆ ಅನ್ನುವಂತ ಕಾರಣಕ್ಕಾಗಿ COD ತನಿಖೆಯನ್ನು ಮುಂದಿಟ್ಕೊಂಡು ಒಂದಷ್ಟು ದಿನಗಳ ಕಾಲ ರಕ್ಷಣೆ ಮಾಡಬೇಕಾಗುತ್ತೆ ಸಚಿವರನ್ನ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸದ್ಯಕ್ಕೆ ರಾಜೀನಾಮೆ ಪಡೆಯೋದು ಬೇಡ ಅನ್ನುವಂತ ತೀರ್ಮಾನಕ್ಕೆ ಬಂದಿದ್ರು. ಆದ್ರೆ ಬದಲಾದ ಸಂದರ್ಭದಲ್ಲಿ ಇದೀಗ ಏನು RBI ಒಂದು ಇನ್ಸ್ಟ್ರಕ್ಷನ್ಸ್ ಅಲ್ಲಿ ನೇರವಾಗಿ ಕೂಡ 10 ಕೋಟಿಗೂ ಹೆಚ್ಚು ಅಕ್ರಮ ಆಗಿದ್ದೇ ಆದಲ್ಲಿ ಅದು CBI ನೇರವಾಗಿ ಅದನ್ನ ತನಿಖೆಗೆ ಒಳಪಡಿಸಬಹುದು ಅನ್ನುವಂತ
ಸೂಚನೆ ಇದೆ. ಈ ಹಿನ್ನೆಲೆಯಲ್ಲಿ ಸಿಬಿಐ ತನಿಖೆ ನೇರವಾಗಿ ಸುಮೋಟೋ ಹೊರಡಿಸಿ ತನಿಖೆ ಕೈಗೊಂಡಿದ್ದೇ ಆದಲ್ಲಿ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಸಚಿವ ಸ್ಥಾನವನ್ನ ಅನಿವಾರ್ಯವಾಗಿ ಕೂಡ ವಾಪಸ್ ತೆಗೆದುಕೊಳ್ಬೇಕಾಗುತ್ತೆ, ಅಂದ್ರೆ ರಾಜೀನಾಮೆಗೆ ಸೂಚನೆ ಕೊಡಬೇಕಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ಕ್ಷಣದಲ್ಲಿ ರಾಜೀನಾಮೆಗೆ ಸೂಚನೆ ನೀಡುವಂತ ಸಾಧ್ಯತೆ ದಟ್ಟವಾಗಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಸಿಒಡಿ ತನಿಖೆಯನ್ನು ಆಧರಿಸಿ ಅಷ್ಟೇ ಅವ್ರನ್ನ ರಕ್ಷಣೆ ಮಾಡುವಂತ ಪ್ರಯತ್ನ ಆಗಿದ್ರು ಕೂಡ ಸಿಬಿಐ ತನಿಖೆ ಕೈಗೆತ್ತಿಕೊಂಡಿದ್ದೇ ಆದಲ್ಲಿ ಆ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ. ಮತ್ತೆ ಪ್ರತಿಪಕ್ಷಗಳು ತನಿಖೆ ಸಂದರ್ಭದಲ್ಲಿ ಸಚಿವರು ರಾಜೀನಾಮೆ ಆಗಲೇಬೇಕು ಅನ್ನುವಂತ ಬಿಗಿಪಟ್ಟ ನಡೀತಾರೆ. ಈ ಹಿನ್ನೆಲೆಯಲ್ಲಿ ಮೊದಲೇ ಕೂಡ ಅವರಿಗೆ ರಾಜೀನಾಮೆಗೆ ಸೂಚನೆ ನೀಡುವಂತ ಸಾಧ್ಯತೆ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ರಕ್ಷಾತ್, ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.